ನಮಸ್ತೆ. ಹೊಸ ವರ್ಷದ ಶುಭಾಶಯಗಳು. ನಾನೊಂದು ಮಿನಿ ವ್ಲಾಗ್ ಮಾಡ್ತಿದ್ದೀನಿ. ನಮ್ಮ ಯಜಮಾನ್ರು ಒತ್ತಾಯದ ಮೇಲೆಗೆ ನಾನು ಮೂವಿ ನೋಡೋಕೆ ಬಂದಿದ್ದೀನಿ. ಇಲ್ಲಿ ನೋಡಿದರೆ ಫುಲ್ಲು ಜನಗಳಿದ್ದಾರೆ. ಟಿಕೆಟ್ ಸಿಗುತ್ತೋ ಇಲ್ಲ ಅಂದ್ಕೊಂಡೆ, ಸಿಕ್ಬಿಟ್ವು. ಹಾಗೆ ನಾವು ಬಂದಿರೋದು ಸಲಾರ್ ಮೂವಿಗೆ. ಇಲ್ಲಿ ಚೆಕ್ಕಿಂಗ್ ಮಾಡ್ತಾಯಿದ್ದಾರೆ, ಬಾಯ್ಸಿಗೆ ಮಾತ್ರನೇ. ಸೀಟ್ ನಂಬರ್ ಹುಡುಕ್ತಾ ಇದ್ದೀವಿ, ಎಲ್ಲಿ ಏನು ಅಂತಂದು, ಯಾವ ಸೀಟ್ ಬಂದಿದೆ ಅಂತ. ಫ್ರಂಟಿಂದ 3ನೇ ಲೈನಲ್ಲಿ ನಮ್ಗೆ ಸೀಟ್ ಸಿಕ್ತು. ಇಂಟರ್ವೆಲ್ಗೆ ಪಾಪ್ಕಾರ್ನ್, ಸಾಫ್ಟ್ ಡ್ರಿಂಕ್ ತೊಗೊಂಬಂದಿದ್ರು. ನಾನು ಒಂದೇ ಕೈಯಲ್ಲಿ ಸಾಫ್ಟ್ ಡ್ರಿಂಕ್ ತೆಗಿಯೋಣ ಕ್ಯಾಪ್ ಅಂತಂದು ಹೋದೆ, ಬರಲಿಲ್ಲ. ಅದಕ್ಕೆ ಹಸ್ಬೆಂಡ್ ತೆಗೆದುಕೊಟ್ರು. ಮೂವಿ ವಿಷಯಕ್ಕೆ ಬಂದರೆ ನನಗೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನೋಡೋಕ್ಕೆ, ಫ್ರಂಟ್ ಸೀಟ್ ಆಗಿರೋದ್ರಿಂದ. ಆದರೂ ಪರವಾಗಿಲ್ಲ ಅಂತ ನೋಡ್ತಾ ಇದ್ದೆ. ಎಲ್ಲಿ ನಿದ್ದೆ ಬರುತ್ತೇನೋ ಅಂದ್ಕೊಂಡಿದ್ದೆ. ಅಲ್ಲಿ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಚಿಕ್ಕ ಮಕ್ಕಳಿದ್ರು, ಅವ್ರು ಆಡ್ಕೊತಾ ಇದ್ರದೇ ನಾನು ಹೆಚ್ಚಿಗೆ ನೋಡಿದ್ದು ಮೂವಿಗಿಂತ. ಹಂಗೆ ಬರ್ತಾ ಬರ್ತಾ ಇನ್ನು ಮನೆಗೆ ಹೋಗಿ ಅಡುಗೆ ಮಾಡೋದೇನು ಅಂತ ಹೋಟ್ಲಿಗೆ ಹೋಗಿದ್ವಿ. ಇದು ನಮ್ಮೂರಲ್ಲಿ ಹೈವೇ ಪಕ್ಕದಲ್ಲಿರುತ್ತೆ. ಗೋಬಿ ಮಂಚೂರಿ ಆರ್ಡ್ರ್ ಮಾಡ್ಕೊಂಡಿದ್ದು, ತುಂಬ ಚೆನ್ನಾಗಿತ್ತು. ಪನ್ನೀರ್ ಬಟರ್ ಮಸಾಲ, ತಂದೂರಿ ಚಪಾತಿ ಆರ್ಡ್ರ್ ಮಾಡ್ಕೊಂಡಿದ್ವಿ. ಇದಕ್ಕಿಂತ ನಾನು ಮನೇಲಿ ಮಾಡೋದೇ ಚೆನ್ನಾಗಿತ್ತು. ಸುಮ್ಮನೆ ಹೋಟ್ಲಿಗೆ ಹೋಗಿ ತಿಂದ್ವಿ. ಟೇಸ್ಟ್ ಏನು ಚೆನ್ನಾಗಿರಲಿಲ್ಲ, ಪರವಾಗಿಲ್ಲ, ಇನ್ನು ಆರ್ಡ್ರ್ ಮಾಡ್ಕೊಂಡಿದ್ವಲ್ಲ, ತಿನ್ನಬೇಕು ಅಂತ ತಿಂದ್ವಿ. ಲಾಸ್ಟಲ್ಲಿ ಸೋಡಾ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇನ್ನು ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್.